ಮಂತ್ರಾಲಯವು ಹಿಂದೂ ಧಾರ್ಮಿಕ ಸ್ಥಳವಾಗಿದ್ದು ಇಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ಇದೆ. ರಾಘವೇಂದ್ರ ಸ್ವಾಮಿಯನ್ನು ನರಸಿಂಹಾವತಾರದಲ್ಲಿ ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟ ಭಕ್ತ ಪ್ರಹ್ಲಾದನ ಅವತಾರವೆಂದು ನಂಬಲಾಗಿದೆ. ಮಂತ್ರಾಲಯವು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಿಂದ 74 ಕಿಲೋಮೀಟರ್ ಮತ್ತು ಹೈದರಾಬಾದ್ನಿಂದ 250 ಕಿಲೋಮೀಟರ್ ದೂರದಲ್ಲಿರುವ ಪವಿತ್ರ ಪಟ್ಟಣವಾಗಿದೆ. ಇದು ಕರ್ನಾಟಕದ ಗಡಿ ಬಳಿ ಮತ್ತು ತುಂಗಭದ್ರಾ ನದಿಯ ದಡದಲ್ಲಿದೆ. ಮಂತ್ರಾಲಯಕ್ಕೆ ಹೋದಾಗ ನೋಡಲೇಬೇಕಾದ ಸ್ಥಳಗಳು ಯಾವುವೆಂದು ನೋಡೋಣ. ಮಂಚಾಲಮ್ಮ ದೇವಸ್ಥಾನ. ಮಂತ್ರಾಲಯ ಬಸ್ ನಿಲ್ದಾಣದಿಂದ 1 ಕಿಲೋಮೀಟರ್ ದೂರದಲ್ಲಿದೆ ಮಂಚಾಲಮ್ಮ ದೇವಾಲಯ. ಬೃಂದಾವನ ಪ್ರವೇಶ ದ್ವಾರದ ಬಲಭಾಗದಲ್ಲಿದೆ. ದೇವಿ ಪಾರ್ವತಿಯಲ್ಲಿ ನೆಲೆಸಿದ್ದು ರಾಘವೇಂದ್ರ ಬೃಂದಾವನಕ್ಕೆ ತೆರಳುವ ಮೊದಲು ಇಲ್ಲಿಗೆ ಭೇಟಿ ನೀಡಿ ದೇವಿಯನ್ನು ಪೂಜಿಸುತ್ತಾರೆ. ಇಲ್ಲಿ ಮಂಚಾಲಮ್ಮ ದೇವತೆಯನ್ನು ಪೂಜಿಸುವ ಕಾರಣ ಮಂಚಾಲಿ ಎಂದು ಮೊದಲು ಕರೆಯುತ್ತಿದ್ದರು. ವೆಂಕಟೇಶ್ವರ ಸ್ವಾಮಿ ದೇವಾಲಯ. ಮಂತ್ರಾಲಯ ಬಸ್ ನಿಲ್ದಾಣದಿಂದ 1 ಕಿಲೋಮೀಟರ್ ದೂರದಲ್ಲಿ ಹಾಗೂ ಬೃಂದಾವನದಿಂದ 500 ಮೀಟರ್ ದೂರದಲ್ಲಿದೆ ವೆಂಕಟೇಶ್ವರ ಸ್ವಾಮಿ ದೇವಾಲಯ. ಈ ವೆಂಕಟೇಶ್ವರನ ವಿಗ್ರಹವನ್ನು ಶ್ರೀ ರಾಘವೇಂದ್ರರು ಪೂಜಿಸಿದರು ಎಂದು ನಂಬಲಾಗಿದೆ. ಕೊಂಡಾಪುರ. ಬೃಂದಾವನದಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ ಕೊಂಡಾಪುರ. ಇಲ್ಲಿ ಶ್ರೀ ಪ್ರಾಣದೇವರ ಸನ್ನಿಧಿ ಇದೆ. ರಾಯರನ್ನು ನೋಡಿಕೊಂಡು ಪ್ರಾಣದೇವರನ್ನು ನೋಡಲು ಹೋಗಬಹುದು. ಬಿಚ್ಚಾಲಿ. ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿದೆ ಬಿಚ್ಚಾಲಿ. ರಾಯರ ಬೃಂದಾವನಕ್ಕೆ ಭೇಟಿ ನೀಡಿದವರು ಇಲ್ಲಿಗೆ ಭೇಟಿ ನೀಡಿಯೇ ಮರಳುತ್ತಾರೆ. ತುಂಗಭದ್ರಾ ನದಿ ದಡದಲ್ಲಿರುವ ನಯನ ಮನೋಹರ ಜಾಗ ಬಿಚ್ಚಾಲಿ. ರಾಘವೇಂದ್ರ ಸ್ವಾಮಿಗಳ ಆಪ್ತ ಶಿಷ್ಯರಾದ ಅಪ್ಪಣಾಚಾರ್ಯರಿಂದ ಈ ಜಾಗ ಪ್ರಸಿದ್ಧಿ ಪಡೆದಿದೆ. ಪಂಚಮುಖಿ. ಮಂತ್ರಾಲಯದಿಂದ 24 ಕಿಲೋಮೀಟರ್ ದೂರದಲ್ಲಿದೆ. ಪಂಚಮುಖಿ ದೇವಸ್ಥಾನವು ತುಂಗಭದ್ರಾ ನದಿಯ ದಕ್ಷಿಣ ದಡದಲ್ಲಿದೆ. ಇದು ಕರ್ನಾಟಕ ಮತ್ತು ಆಂಧ್ರದ ಗಡಿ ಜಿಲ್ಲೆಯಾದ ರಾಯಚೂರಿನ ಗಾಣದಾಳ ಎಂಬ ಗ್ರಾಮದಲ್ಲಿದೆ. ದೊಡ್ಡ ಬಂಡೆಗಳ ನಡುವೆ ಇರುವ ಈ ಆಂಜನೇಯ ಮೂರ್ತಿಯು 5 ಮುಖಗಳನ್ನು ಹೊಂದಿರುವ ಕಾರಣದಿಂದ ಪಂಚಮುಖಿ ಆಂಜನೇಯ ಎಂದು ಕರೆಯಲಾಗುತ್ತದೆ. ಅದೋನಿಕೋಟೆ. ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಕಣ್ತುಂಬಿಕೊಂಡು ನಂತರ ಅದೋನಿಕೋಟೆ ನೋಡಲು ಹೋಗಬಹುದು. ಇದು ಮಂತ್ರಾಲಯದಿಂದ 52 ಕಿಲೋಮೀಟರ್ ದೂರದಲ್ಲಿದೆ. ಈ ಕೋಟೆಯು ಅದೋನಿ ರೈಲು ನಿಲ್ದಾಣದಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಅದೋನಿಕೋಟೆಯು ಭಾರತದ ಅತಿ ದೊಡ್ಡ ಕೋಟೆಗಳಲ್ಲಿ ಒಂದಾಗಿದೆ. ಈ ಕೋಟೆಯ ಗೋಡೆಗಳು 50 ಕಿಲೋಮೀಟರ್ ಉದ್ದವಿದೆ. 15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸೇನಾನೆಲೆಯಾಗಿತ್ತು ಈ ಕೋಟೆ. ಇದರ ಆವರಣದಲ್ಲಿರುವ ರಣಮಂಡಲ ಆಂಜನೇಯ ಸ್ವಾಮಿ ದೇವಾಲಯವು ಅದೋನಿಯ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾಗಿದೆ. ಚಿನ್ನತುಂಬಲ. ಮಂತ್ರಾಲಯದಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಅದೋನಿ ರಸ್ತೆಯಲ್ಲಿರುವ ಚಿನ್ನತುಂಬಲಂನಲ್ಲಿ 200 ವರ್ಷಗಳಷ್ಟು ಹಳೆಯದಾದ ನರಸಿಂಹ ಸ್ವಾಮಿ ದೇವಾಲಯವಿದೆ. ಪೆದ್ದ ತುಂಬಲ. ಇದು ಮಂತ್ರಾಲಯದಿಂದ 29 ಕಿಲೋಮೀಟರ್ ದೂರದಲ್ಲಿದೆ. ಸೀತಾರಾಮಚಂದ್ರ ಸ್ವಾಮಿ ದೇವಸ್ಥಾನ ಇಲ್ಲಿನ ವಿಶೇಷ. ರಾಯರ ದರ್ಶನಕ್ಕೆ ಹೋದರೂ ಇಲ್ಲಿಗೆ ಭೇಟಿ ನೀಡಬಹುದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.